ನೋಡಿ, ಇವತ್ತು ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಒಂದು ವಿಶೇಷ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ಸಾರ್ವಜನಿಕ ವಲಯ ಸಹಕರಿಸಬೇಕಾಗಿ ಒಂದು ಮನವಿ ಮಾಡ್ಕೊಳ್ತೀನಿ. ಗೆಳೆಯರೆ, ನಿಮ್ಗೆ ಈಗಾಗಲೇ ಗೊತ್ತು, ಈ ರಸ್ತೆ ಉದ್ದಕ್ಕೂ ಬರೀ ಕಸ ಮತ್ತು ಇನ್ನಿತರ ಮೂಟೆಗಳನ್ನು ನಾವು ಕಾಣ್ತಾ ಇದ್ವಿ. ಅಷ್ಟು ಅನೈರ್ಮಲ್ಯತೆಯನ್ನು ನಾವು ಈ ಒಂದು ರಸ್ತೆಯಲ್ಲಿ ನಾವು ಕಾಣ್ತಾ ಇದ್ವಿ. ಸೊ ಇವಾಗ ನಾವು ಗಮನಿಸೋದಾದರೆ ನೋಡಿ, ಇಲ್ಲೆಲ್ಲ ಸ್ವಚ್ಛಗೊಳಿಸಲಾಗಿರ್ತದೆ. ಏನು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ, ಕೌದಳ್ಳಿ ಗ್ರಾಮ, ಈ ಕೌದಳ್ಳಿ ಗ್ರಾಮದಲ್ಲಿ ಇಲ್ಲೆಲ್ಲ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಲಾಗಿರುತ್ತೆ. ಸೊ ನಿನ್ನೆ ತಾನೇ ಸಚಿವ ಸಂಪುಟ ಸಭೆಯನ್ನು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಯೋಜಿಸಲಾಗಿತ್ತು. ಸೊ ಅದರ ನಿಮಿತ್ತ ಇವತ್ತು ನಾವು ಏನು ಮಹದೇಶ್ವರ ಬೆಟ್ಟದಿಂದ ಕೌದಳ್ಳಿ ಬರಬೇಕಾದ್ರೆ ಕೌದಳ್ಳಿಯಿಂದ ಮುಂದೆ ಈ ಒಂದು ಕೆರೆ ಏನಿದೆ, ಇಲ್ಲಿ ಈ ಥರದ ಒಂದು ವಾತಾವರಣವನ್ನು ಕಾಣಬಹುದು. ಬಹಳ ನೀಟಾಗಿ ಇಲ್ಲಿ ಸ್ವಚ್ಛಗೊಳಿಸಲಾಗಿರ್ತದೆ. ದಯವಿಟ್ಟು ನಮ್ಮ ಕೌದಳ್ಳಿ ಗ್ರಾಮದ ಗ್ರಾಮಸ್ಥರಲ್ಲಿ ಒಂದು ಸವಿನಯ ಮನವಿ ಮಾಡ್ಕೊಳ್ತೀವಿ. ಯಾವುದೇ ಕಾರಣಕ್ಕೂ ಇದು ನಿಮ್ಮ ಗ್ರಾಮ, ದಯವಿಟ್ಟು ನಿಮ್ಮ ಒಂದು ಮನದಟ್ಟು ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಈ ಸ್ಥಳದಲ್ಲಿ ಮೂಟೆಗಟ್ಟಲೆ ಏನೋ ಕಸ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳನ್ನ ತಂದು ಬಿಸಾಡಬೇಡಿ. ಯಾಕೆಂದರೆ ಈ ಒಂದು ಕೆರೆ ಏನಿದೆ, ಈ ಕೆರೆ ಸುತ್ತಮುತ್ತ ನೀವು ಅಲ್ಲಲ್ಲೇ ಅನೈರ್ಮಲ್ಯತೆಯನ್ನು ಕಂಡುಕೊಂಡಲ್ಲಿ ಇದರಿಂದ ಮುಂದಿನ ದಿವಸ ಏನೋ ರೋಗ ರುಜಿನಗಳಿಗೆ ಒಳಪಡಬೇಕಾಯ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಹರಿಯೋ ನೀರಲ್ಲಿ ಏನಾದ್ರು ಹಾಕಿದ್ರೆ ಅದು ಒತ್ಕೊಂಡೋಯ್ತೆ, ಕೊಚ್ಕೊಂಡೋಯ್ತೆ. ನಿಂತಿರೋ ನೀರಲ್ಲಿ ನೀವೇನೇ ಹಾಕ್ತಿರುವ ಇಲ್ಲಿ ಹಲವಾರು ಜೀವಿಗಳು ಜೀವನವನ್ನು ಮಾಡ್ತಾ ಇರ್ತವೆ. ಅಂತಹ ಒಂದು ಕೆರೆ, ಈ ಕೆರೆಯಲ್ಲಿ ನೀವು ಅನೈರ್ಮಲ್ಯತೆಯನ್ನು ಕಂಡುಕೊಂಡಲ್ಲಿ ಇದರಿಂದ ರೋಗ ರುಜಿನಕ್ಕೆ ಒಳಪಡಬೇಕಾಯ್ತೆ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ತಾವು ವೀಕ್ಷಣೆ ಮಾಡ್ಬೋದು. ಇಲ್ಲೆಲ್ಲ ಏನೋ ಸಚಿವ ಸಂಪುಟ ಸಭೆ, ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಇದ್ದ ಕಾರಣ ಇಲ್ಲೆಲ್ಲ ಸ್ವಚ್ಛಗೊಳಿಸಿದ್ದಾರೆ. ಸೊ ಈ ತರಹದ ಸ್ವಚ್ಛತೆಯನ್ನು ಮತ್ತೆಂದು ನಾವು ನೋಡಲಾರೆವು. ದಯವಿಟ್ಟು ಇದನ್ನು ನಮ್ಮ ಕೌದಳ್ಳಿ ಗ್ರಾಮಸ್ಥರು, ಸಾರ್ವಜನಿಕ ವಲಯ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದೇ ಸ್ಥಳದಲ್ಲಿ ತುಂಬ ಗಲೀಜಿತ್ತು. ಇಲ್ಲೆಲ್ಲ ಮೂಟೆಗಟ್ಟಲೆ ಏನೋ ಕಸಗಳನ್ನು ತಂದು ಬಿಸಾಡಿದರು ಸಾರ್ವಜನಿಕರು. ದಯವಿಟ್ಟು ಇನ್ನು ಮುಂದೆ ಆ ರೀತಿಯ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಈ ಒಂದು ವಿಡಿಯೋ ಮೂಲಕ ಒಂದು ಸವಿನಯ ಮನವಿ ಮಾಡ್ಕೊಳ್ತೀನಿ. ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ನೋಡಿ, ಇದೊಂದು ದೊಡ್ಡ ತಲೆನೋವು ಕಣ್ರಿ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನೋಡಿ ಈ ರೀತಿ ಹಿಂಸೆಗಳು ಟಚ್ ಆಗೋಯ್ತು ಗಾಡಿ. ನೋಡಿ ಎಷ್ಟು ಸಮಸ್ಯೆ ಅಂದರೆ ಪಾಪ ಸಾರ್ವಜನಿಕರಿಗೆ. ನೋಡಿ ಅದರಲ್ಲಿ ವಾಹನ ನೋಡಿ ಎಲ್ಲ ಉದುರೋಯ್ತು, ಪುಡಿಯಾಗೋಯ್ತು ನೋಡ್ರಪ್ಪ. ಗ್ಲಾಸ್ ಗೀಸ್ ಎಲ್ಲ ಪುಡಿ. ಈಗ ನೋಡಿ ವಾಹನ ಸವಾರರು ಪಾಪ ಅವರು ಚಾಲಕರು ಗಾಡಿ ನಿಲ್ಲಿಸ್ಕೊಂಡು ಈಗ ಜಗಳ ಮಾಡ್ಕೋಬೇಕು. ಈಗ ನೋಡಿ ರಸ್ತೆ ಕಿರಿದಾದ ರಸ್ತೆ, ಈ ಒಂದು ರಸ್ತೆಯಲ್ಲಿ ಪಾಪ ಚಾಲಕರು ಕಷ್ಟಪಟ್ಟು ಹೆಂಗೆ ಮಾಡಿ ತಿರುಗಿಸ್ತಾರೆ. ಸೊ ಈಗ ಟಚ್ ಆಗೋಯ್ತು, ಗಾಡಿಗಳು ಟಚ್ ಆಗೋಯ್ತು, ಗ್ಲಾಸ್ ಎಲ್ಲ ಉದುರೋಯ್ತು. ಈಗ ಚಾಲಕರು ನೀನು ಸರಿಯಾಗಿ ಬಂದಿಲ್ಲ, ನಾನು ಸರಿಯಾಗಿ ಬಂದಿಲ್ಲ ಅಂತ ಒಬ್ರಿಗೊಬ್ರು ಪಾಪ ಏನೋ ಮಾತುಗಳನ್ನ ಆಡ್ಕೊಂಡು ಜಗಳಗಳನ್ನ ಮಾಡ್ಕೋಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ನಮ್ಮ ಏನು ಈ ಕೌದಳ್ಳಿ ಗ್ರಾಮ ಏನಿದೆ, ಇಲ್ಲಿ ರಸ್ತೆ ವಿಚಾರದಲ್ಲಿ ಜರುಗುತ್ತದೆ. ನೋಡಿ ಏನು ಮಾಡೋಕ್ಕಾಗಲ್ಲ, ಗ್ಲಾಸ್ ಎಲ್ಲ ಉದುರೋಯ್ತು. ದಯವಿಟ್ಟು ಸಂಬಂಧಪಟ್ಟಂತಹ ಡಿಪೋದವರು ದಯವಿಟ್ಟು ನಮ್ಮ ಚಾಲಕರು ಏನಿದ್ದಾರೆ ಇವ್ರ ಮೇಲೆ ಯಾವುದೇ ತರಹದ ಕ್ರಮಗಳನ್ನು ಜರುಗಿಸಬೇಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ವಾಸ್ತವ ಸ್ಥಿತಿಯನ್ನು ನಾವೇ ನೋಡಿದ್ದೀವಿ. ಇಲ್ಲಿ ರಸ್ತೆ ಅಗಲ ಇಲ್ಲ, ಸಂಕಷ್ಟ, ಚಾಲಕರು ಬಹಳ ಕಷ್ಟಪಡ್ತಾರೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಣ್ಣ ಪುಟ್ಟದೇನಾದ್ರು ಸಮಸ್ಯೆ ಆದಲ್ಲಿ ದಯವಿಟ್ಟು ಸಹಕರಿಸಿ ಅಂತ ಚಾಲಕರ ಪರವಾಗಿ, ನಮ್ಮ ಕರ್ನಾಟಕ ಸಾರಿಗೆ ವಾಹನ ಚಾಲಕರ ಪರವಾಗಿ ಒಂದು ಮನವಿ ಹಾಕೊಳ್ತೀನಿ. ನೋಡಿ, ಇದು ಚಾಲಕರ ತಪ್ಪಲ್ಲ, ದಯವಿಟ್ಟು ಸಹಕರಿಸಿ. ಇದು ಕಿರಿದಾದ ರಸ್ತೆಯ ಒಂದು ಅವ್ಯವಸ್ಥೆ. ನೋಡ್ರಪ್ಪ, ಅಯ್ಯೋ ದುರ್ದೈವವೇ, ಈ ಕತೆ ಬೇಡಪ್ಪ ಪಾಪ. ನೋಡಿ ಗ್ಲಾಸ್ ಒಡೆದೋಗಿದೆ. ನೋಡಿ ಈಗ ವಾಹನ ಎಲ್ಲಿದೆಯೇನೋ ಗೊತ್ತಿಲ್ಲ. ಸೊ ಇದು ಚಾಲಕರ ತಪ್ಪಲ್ಲ, ದಯವಿಟ್ಟು ಡಿಪೋದವರು ಸಹಕಾರವನ್ನು ನೀಡಬೇಕಾಗ್ತದೆ. ಪಾಪ ಚಾಲಕರ ಮೇಲೆ ನೀವು ಕ್ರಮಗಳನ್ನು ತೆಗೆದುಕೊಳ್ಬೇಡಿ. ನೋಡಿ ಗ್ಲಾಸು ಮಿರರ್ ಡ್ಯಾಮೇಜ್ ಆಗಿದೆ ಸೈಡಲ್ಲಿ. ಸೊ ಏನೋ ಕಿರಿದಾದ ರಸ್ತೆ, ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಸಮ್ ಟೈಮ್ ಆ ರೀತಿ ಆಗುತ್ತೆ. ನೋಡಿ ಎಲ್ಲ ಬಂದು ಜಾಮ್ ಆಗೋಯ್ತು ಇಲ್ಲಿ. ನೋಡಿ ಹೆಂಗೆ ಬಂದು ಜಮಾಯಿಸ್ಕೊಂಡಿದೆ. ಇದು ಕಿರಿದಾದ ರಸ್ತೆಯ ಒಂದು ಪರಿಣಾಮ ಈ ರೀತಿ ಆಗುತ್ತೆ, ಈ ರೀತಿ ಜಾಮ್ ಆಗುತ್ತೆ. ನೋಡಿ ಪಾಪ ಪೊಲೀಸ್ನವರು ಪರದಾಡಬೇಕಿಲ್ಲಿ. ನೋಡಿ ಪಾಪ ಒಬ್ಬರು ಏನು ಮಾಡೋಕ್ಕಾಗಲ್ಲ. ಪೊಲೀಸ್ನವರು ಏನು ಈ ಟ್ರಾಫಿಕ್ ಜಾಮ್ನ ನಿಭಾಯಿಸ್ಬೇಕಂದ್ರೆ ಒದ್ದಾಡಬೇಕಾಯ್ತದೆ. ಇಲ್ಲಿ ಭಾಳ ಕಷ್ಟ ಇದೆ. ಈ ರೀತಿ ಸುತ್ತಮುತ್ತ ಬಂದು ಈ ಥರ ವಾಹನಗಳು ಕಚ್ಕೊಂಡಿದ್ರೆ ಕಷ್ಟ.
ನೋಡಿ ಇಲ್ಲಿ ಪೊಲೀಸ್ನವ್ರು ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ನೋಡ್ರಿ. ಈ ಒಂದು ಇದರಲ್ಲಿ ಪೊಲೀಸ್ನವ್ರು ಇಲ್ಲಿ ಕರ್ತವ್ಯ ಮಾಡಿದ್ರೇ ಏನು ಈ ಒಂದು ಪರಿಸ್ಥಿತಿಗಳನ್ನು ನಿಭಾಯಿಸೋದು. ವಾಹನಗಳೆಲ್ಲ ಬಂದು ಸುತ್ತಮುತ್ತ ಎಲ್ಲ ಬಂದು ಕಚ್ಕೊಂಡ್ಬಿಡ್ತು. ಸೊ ಈ ಒಂದು ಕಿರಿದಾದ ರಸ್ತೆಯ ಒಂದು ಅವ್ಯವಸ್ಥೆಯನ್ನು ದಯವಿಟ್ಟು ಸರಿಪಡಿಸಿ ಅಂತ ಒಂದು ಮನವಿ ಮಾಡ್ಕೊಳ್ತೀವಿ. ಎಲ್ಲ ಸುತ್ತಮುತ್ತ ಜಾಮ್ ಆಗೋಯ್ತು. ಏನೋ ನಮ್ಮ ಕೌದಳ್ಳಿ ಬಸ್ ನಿಲ್ದಾಣ ಏನಿದೆ ಇಲ್ಲಿ, ಸೊ ನಮ್ಮ ಪೊಲೀಸ್ ಇಲಾಖೆಯವರು ಪೇದೆಯವರು ಬಂದು ಸೊ ಇಲ್ಲಿನ ಒಂದಷ್ಟು ಟ್ರಾಫಿಕ್ ಜಾಮನ್ನು ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಾರೆ. ಸೊ ದಯವಿಟ್ಟು ಮುಂದಿನ ದಿವಸ ಇಲ್ಲಿ ಒಂದು ರಸ್ತೆಯ ಅಗಲೀಕರಣ ಆಗಬೇಕಂತ ಒಂದು ಮನವಿ ಮಾಡ್ಕೊಳ್ತೀವಿ. ಸೊ ದಯವಿಟ್ಟು ನಿರೀಕ್ಷಿಸಿ. ಸೊ ಏನು ಕೌದಳ್ಳಿ ಬಸ್ ನಿಲ್ದಾಣದಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗಿತ್ತು, ಅದನ್ನ ಸರಿಪಡಿಸ್ತಕ್ಕಂಥ ಕಾರ್ಯವನ್ನು ನಮ್ಮ ಪೊಲೀಸ್ನವರು ಮಾಡಿರ್ತಾರೆ. ಸೊ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ನೋಡಿ, ಇದು ಕೌದಳ್ಳಿ ಗ್ರಾಮಕ್ಕೆ ಎಂಟ್ರಿ ಆಗ್ತಕ್ಕಂಥ ಸ್ಥಳ ಇದು. ಸೊ ನೋಡಿ, ಇಲ್ಲೂ ಅಷ್ಟೇ, ಇಲ್ಲಿ ಸಾರ್ವಜನಿಕ ವಲಯ ಅನೈರ್ಮಲ್ಯವನ್ನು ಕಂಡುಕೊಂಡಿರ್ತಾರೆ. ಈ ಸ್ಥಳದಲ್ಲಿ ಏನೋ ಇಲ್ಲಿ ಎಲ್ಲ ಗಲೀಜು ಮಾಡೋದು, ಚಿಕನ್ ರಕ್ಕೆ ಪೊಕ್ಕೆ ಎಲ್ಲ ತಂದು ಬಿಸಾಡೋದು, ಈ ಥರ ಕಾರ್ಯವನ್ನು ಮಾಡಿರ್ತಾರೆ. ದಯವಿಟ್ಟು ಅಂತಹ ತಪ್ಪುಗಳನ್ನು ಮಾಡಬೇಡಿ. ಇದಕ್ಕೆ ಪರ್ಯಾಯ ಬೇರೆ ವ್ಯವಸ್ಥೆಗಳನ್ನು ಕಂಡುಕೊಳ್ಳಿ. ದಯವಿಟ್ಟು ಏನು ನಮ್ಮ ಗ್ರಾಮದ ಎಂಟ್ರಿ ಮತ್ತು ಅಂತ್ಯ ಎರಡೂ ಕಡೆಯೂ ಸಹ ನಾವು ಇಲ್ಲಿ ತುಂಬ ಅನೈರ್ಮಲ್ಯತೆಯನ್ನು ನಾವು ಕಾಣ್ಬೋದು. ಸೊ ಅದನ್ನೆಲ್ಲ ಏನೋ ಸಚಿವ ಸಂಪುಟ ಇದ್ದ ಕಾರಣ ಇಲ್ಲೆಲ್ಲ ನೋಡಿ, ಇಲ್ಲಿ ಸ್ವಲ್ಪ ನಿಂತ್ಕೋಬೋದು. ಹೋದ ಸಲ ಇಲ್ಲೊಂದು ವೀಡಿಯೋ ಮಾಡಿದೆ, ಇಲ್ಲಿ ನಿಂತ್ಕೊಳ್ಳೋಕ್ಕಾಯ್ತಾನಿಲ್ಲ. ಸೊ ಅಷ್ಟು ಅನೈರ್ಮಲ್ಯತೆ ಇತ್ತು. ಸಚಿವ ಸಂಪುಟ ಸಭೆ ಇದ್ದ ಕಾರಣ ಇಲ್ಲೆಲ್ಲ ಸ್ವಚ್ಛಗೊಳಿಸಿರ್ತಾರೆ. ದಯವಿಟ್ಟು ಇದರ ಒಂದು ಪ್ರಯೋಜನವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ. ಸೊ ಏನೋ ಈ ನೀವು ತ್ಯಾಜ್ಯಗಳನ್ನು ದಯವಿಟ್ಟು ಹೊರವಲಯದಲ್ಲಿ ಅಂದರೆ ಯಾವುದಾದ್ರು ಬೇರೆ ತರಹದ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ. ನಮ್ಮ ಗ್ರಾಮದ ಸುತ್ತಮುತ್ತಲಿನ ವಲಯಗಳನ್ನು ಸ್ವಚ್ಛತೆಯನ್ನು ಕಾಯ್ದುಕೊಳ್ತಕ್ಕಂಥದ್ದು ನಿಮ್ಮೆಲ್ಲರ ಹೊಣೆ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಕಣ್ರಪ್ಪ. ಹಾಗೆ ಏನು ಊರಿಂದ ಹೊರಗಡೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು, ಇಲ್ಲೊಂದು ಕಸ ವಿಲೇವಾರಿ ಕೇಂದ್ರವನ್ನು ಸಹ ಇಲ್ಲಿ ನಿರ್ಮಾಣ ಮಾಡಲಾಗಿರ್ತದೆ. ದಯವಿಟ್ಟು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ನೀವೆಲ್ಲದರಲ್ಲಿ ಕಸಗಳನ್ನು ಬಿಸಾಡೋದ್ರ ಬದಲು ನೋಡಿ, ಇಲ್ಲಿ ಕಸ ವಿಲೇವಾರಿ ಒಂದು ಕೇಂದ್ರವನ್ನು ನಿರ್ಮಿಸಲಾಗುತ್ತೆ. ಇಲ್ಲಿ ತಂದು ತಾವು ಕಸಗಳನ್ನು ಇಲ್ಲಿ ಶೇಖರಣೆ ಮಾಡ್ಬೋದು ಅಂತ ಅಂದ್ಕೋತೀನಪ್ಪ. ಸೊ ದಯವಿಟ್ಟು ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ. ಎಲ್ಲಂದ್ರಲ್ಲಿ ಆ ಕೆರೆ ಇರ್ಬೋದು, ಎಂಟ್ರೆನ್ಸ್ ಆ ಕಾಲುವೆ ಇರ್ಬೋದು, ಅಲ್ಲೆಲ್ಲ ನೀವು ಕಸಗಳನ್ನು ಎಲ್ಲಂದ್ರಲ್ಲಿ ಬಿಸಾಡಬೇಡಿ ಅಂತ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಕಣ್ರಪ್ಪ. ಅಯ್ಯೋ, ಅದು ಯಾರೋ ಒಂದು ಸೀರೆ ನೋಡಿ, ಅಲ್ಲೊಂದು ಬಸ್ ಹೋಯ್ತಾ ಇದೆ, ಒಂದು ಸೀರೆ ಬಸ್ಸಿಂದ ಆಚೆಗೆ ಬಂದೈತೆ. ಏನು ಮಾಡೋದು? ಒಳ್ಳೆ ಕತೆ ಐತಲ್ಲ, ಬೈಕ್ ತಗೊಂಡು ಹೋಗ್ತೀನಿ, ಟ್ರೈ ಮಾಡ್ತೀನಿ. ನೋಡಿ, ರಾಜಹಂಸ ನಮ್ಮ ಕೌದಳ್ಳಿ ಗ್ರಾಮದಿಂದ ಓಡ್ತಾ ಇದೆ, ತಾವು ವೀಕ್ಷಣೆ ಮಾಡ್ಬೋದು. ಸೊ ಇಲ್ಲಿ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ವಿಡಿಯೋ ಪ್ರಸಾರ ಮಾಡೋಣ ಅಂತ ಬರ್ತೀನಿ. ಸೊ ರಾಜಹಂಸ ಬಸ್ಸು ನೋಡಿ, ಇಲ್ಲಿನ ಒಂದು ಸಮಯವನ್ನು ತಿಳಿಸ್ತೀನಿ ನೋಡಿ. 11:11ಕ್ಕೆ ನಮ್ಮ ಏನು ಕೌದಳ್ಳಿ ಗ್ರಾಮದಿಂದ ರಾಜಹಂಸ ಬಸ್ಸು ಓಡ್ತಾ ಇದೆ. ಸೊ ಅಲ್ಲಿಗೆ 12 ಗಂಟೆಗೆ ಮಹದೇಶ್ವರ ಬೆಟ್ಟ ತಲುಪುತ್ತೆ. 1 ಗಂಟೆಗೆ ಮಹದೇಶ್ವರ ಬೆಟ್ಟದಿಂದ ರಾಜಹಂಸ ಬಸ್ಸು ಬೆಂಗಳೂರಿಗೆ ಹೊರಡುತ್ತೆ. ಸೊ ಸಾಕಷ್ಟು ಜನ ಏನು ಬಸ್ನ ದರ ತಿಳಿಸಿ, ಟಿಕೆಟ್ ದರ ನೋಡ್ರಿ, ಟಿಕೆಟ್ ದರ ನಾನು ತಿಳಿಸ್ಬಿಟ್ರೆ ಇವತ್ತು ನಾಳೆ ದಿವಸ ಟಿಕೆಟ್ ದರ ಹೆಚ್ಚಿಕೊಂಡ್ರೆ ನಾನು ಏನಂತ ಉತ್ತರ ಕೊಡೋಕ್ಕಾಗತ್ತೆ? ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ನನಗೆ ಟಿಕೆಟ್ ದರ ಅದ್ರ ಮಾಹಿತಿ ಕೊಡೋದು ಅದು ತರವಲ್ಲ ಅನಿಸುತ್ತೆ. ತಾವೇ ಬನ್ನಿ, ಟಿಕೆಟ್ ದರದ ಒಂದು ಮಾಹಿತಿಯನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ಅಣ್ಣ ಒಂದೇ ಸಮ ಕಿತ್ಕೊಂಡೋದ ಗುರು. ನಾನು ಈ ಬೈಕಲ್ಲಿ ಆ ಅಣ್ಣನ ಹೆಂಗಪ್ಪ ಚೇಸ್ ಮಾಡೋದು? ಸೊ ಏನು ಡೋರಿಂದ ಹೊರಗಡೆ ಒಂದು ಸೀರೆ ಬಂದು ಚಾಚ್ಕೊಂಡು ನಿಂತಿತ್ತು. ಸೊ ದಯವಿಟ್ಟು ಪ್ರವಾಸಿಗರು ಡೋರ್ ಹತ್ರ ನಿಂತ್ಕೊಂಬೇಡಿ. ಒಂದು ಸೀರೆ ಏನು ಹೊರಗಡೆ ಬಂದಿತ್ತು ಅದು. ಸೊ ಅದಕ್ಕೆ ನಾನು ಭಾಳ ಗಾಬರಿ ಆಗ್ಬಿಟ್ಟೆ. ಅದಕ್ಕೋಸ್ಕರ ಒಂದು ಸಲ ಕೂಗಿದೆ, ಅದೇನಾಯ್ತೋ ಗೊತ್ತಿಲ್ಲ, ದೇವರೇ ಬಲ್ಲ. ನೋಡಿ, ನಾನು ಎಷ್ಟು ಪ್ರೌಡಾಗಿ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಅನೈರ್ಮಲ್ಯತೆ ಇದೆ ಅಂತ ನಾನು ವಿಡಿಯೋ ಪ್ರಸಾರ ಮಾಡಿದೆ. ಸೊ ಅಷ್ಟೇ ಪ್ರೌಡಾಗಿ ಇಲ್ಲಿನ ಸ್ವಚ್ಛತೆಯನ್ನು ಸಹ ನಾನು ವಿಡಿಯೋ ಪ್ರಸಾರ ಮಾಡಿರ್ತೀನಿ. ದಯವಿಟ್ಟು ಸಾರ್ವಜನಿಕರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ದಯವಿಟ್ಟು ಅನೈರ್ಮಲ್ಯವನ್ನು ನಮ್ಮ ಗ್ರಾಮದಲ್ಲಿ ಕಂಡುಕೊಳ್ಬೇಡಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ.